ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅನನ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಿಮ್ಗೂ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಮದರ್ಹುಡ್ ಅಂತ ಅಂದ್ರೇನೆ ಒಂದು ಜರ್ನಿ. ಆ ಜರ್ನಿಲಿ ಅನ್ಕಂಡೀಷನಲ್ ಲವ್, ರೆಸ್ಪಾನ್ಸಿಬಿಲಿಟೀಸ್, ಪರ್ಸನಲ್ ಗ್ರೋತ್, ಕನೆಕ್ಷನ್ ಬಿಟ್ವೀನ್ ಮದರ್ ಅಂಡ್ ಚೈಲ್ಡ್, ಇದಿಷ್ಟು ಕೂಡ ಒಂದು ಮದರ್ಹುಡ್ ಜರ್ನಿಲಿ ಇರುತ್ತೆ. ಮದರ್ಹುಡ್ ಎಲ್ಲರೂ ಎಂಜಾಯ್ ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ತಾಯ್ತನ ಅನ್ನೋದೇ ಒಂದು ಗಾಡ್ಸ್ ಗಿಫ್ಟ್ ಆಗ್ಬಿಟ್ಟಿದೆ. ಇವಾಗಿನ ಜನರೇಷನ್ ಅಲ್ಲಂತೂ ಪ್ರೆಗ್ನೆನ್ಸಿ ಅನ್ನೋದೇ ಒಂದು ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ನಾನು ಕೂಡ ಫರ್ಟಿಲಿಟಿ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿದೀನಿ. ಅಲ್ಲಿ ಬರೋ ಪೇಷಂಟ್ಸ್ ಎಲ್ಲಾರ್ದು ನಾನು ಕೇಳಿದೀನಿ ಎಷ್ಟೊಂದ್ ಜನದ ಹತ್ರ. ಅವ್ರೆಲ್ಲ ಹೇಳೋದು, ನಮ್ಗೆ ಏನು ಬೇಡ, ಒಂದ್ ಮಗು ಇದ್ರೆ ಸಾಕು, ಎಷ್ಟೇ ಆಸ್ತಿ ಇದ್ರು ಪರವಾಗಿಲ್ಲ, ನಮ್ಗೊಂದ್ ಮಗು ಬೇಕು. ನಾವು ಆ ಮಗುಗೋಸ್ಕರ ಆಸ್ತಿ ಮಾರ್ಕೊಂಡ್ರು ಪರವಾಗಿಲ್ಲ, ನಾವೆಲ್ಲ ಸಂಪಾದನೆ ಮಾಡೋದ್ ಯಾರಿಗೋಸ್ಕರ ಅಂತೆಲ್ಲ ಎಷ್ಟೊಂದ್ ಜನ ಹೇಳಿದಾರೆ ನನ್ಗೆ. ನನಗ್ ಅವಾಗ್ ಗೊತ್ತಾಯ್ತು, ಏನ್ ಇಷ್ಟೊಂದಿದ್ಯಾ, ಮಕ್ಳಿಗೋಸ್ಕರ ಇಷ್ಟೊಂದ್ ಜನ ಸಫರ್ ಪಡ್ತಾ ಇದ್ದಾರ ಅಂತ. ನಾನು ಹಾಸ್ಪಿಟಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ದಾಗ್ಲೇನೆ ಗೊತ್ತಾಗಿದ್ದು ನನಗೆ, ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಜನಗಳು ಅಂತ. ಪೇಷಂಟ್ಸ್ ಎಲ್ಲ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಈ ತರ ಇದೆ ನಮ್ ಸಿಚುವೇಶನ್ ಅಂತೆಲ್ಲ ಹೇಳ್ತಿದ್ರು. ನಾನು ಮದ್ವೆ ಆಗಿ 1 year ಆಗಿದೆ ಅಂತ ಹೇಳ್ದಾಗ ಆ ಪೇಷಂಟ್ಸ್ ಎಲ್ಲ, ಯಾಕೆ ಸುಮ್ನೆ ಲೇಟ್ ಮಾಡ್ತಿದ್ದೀರಾ, ನಾವು ಇದೇ ತರ ಮಾಡ್ಕೊಂಡು ಈ ತರ ಅಮೌಂಟ್ ಎಲ್ಲ ಕಟ್ಟೋ ತರ ಬಂದ್ಬಿಟ್ಟಿದೆ, ಫರ್ಟಿಲಿಟಿಗೆ ಅಂತಾನೆ ಬಂದ್ಬಿಟ್ಟಿದೀವಿ, ನೀವ್ ಆತರ ಎಲ್ಲ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರು. ಸೊ ನಾನ್ ಅವಾಗ ಯೋಚನೆ ಮಾಡ್ದೆ, ನಾವು ಕೂಡ ಇವಾಗ್ಲೇ ಬೇಡ, ಏನಕ್ಕೆ ಸುಮ್ನೆ, ಇನ್ನ ಏಜ್ ಇದೆ ಅಂತ ಅನ್ಬಿಟ್ಟೆ ಸುಮ್ನೆ ಆಗ್ಬಿಟ್ಟಿದ್ವಿ. ಅವಾಗ ಪೇಷಂಟ್ಸ್ ಎಲ್ಲ ಹೇಳ್ದಾಗ್ಲೇನೆ ಗೊತ್ತಾಗಿದ್ದು ನನ್ಗೆ, ಓ ಈ ತರ ಎಲ್ಲ ಇದೆ ಅಂತ. ಆ ಮೆಡಿಕಲ್ ಫೀಲ್ಡ್ ಹೋದಾಗ್ಲೇನೆ ಗೊತ್ತಾಗಿದ್ದು ನನ್ಗೆ, ಈ ತರ ಎಲ್ಲ ಇದೆ ಪ್ರೋಸೆಸ್ ಅಂತ. ಸೊ ನಾವ್ ಯಾಕೆ ಸುಮ್ನೆ ತಡ ಮಾಡೋದು ಅಂತ ಅನ್ಬಿಟ್ಟು ನಾವು ಕೂಡ ಯೋಚನೆ ಮಾಡಿ, ಓಕೆ ಕನ್ಫರ್ಮ್ ಮಾಡ್ಕೊಳ್ಳೋಣ, ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ನಾನು ಮನೆಗ್ ಬಂದು ಯಾವಾಗ್ಲೂ ಹೇಳ್ತಾನೆ ಇರ್ತಿದ್ದೆ, ಈ ತರ ಎಲ್ಲ ಪೇಷಂಟ್ಸ್ ಈ ತರ ಇದೆ, ಈ ತರ ಎಲ್ಲ ಹೇಳ್ತಿದ್ದಾರೆ ನನ್ಗೆ, ನಮ್ಗೆ ಇವಾಗ್ಲೇ ಮಾಡ್ಕೊಂಡ್ರೆ ಸರಿ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ನಾನ್ ಮನೆಗ್ ಬಂದ್ ಡಿಸ್ಕಸ್ ಮಾಡ್ದೆ. ಸೊ ನಾವು ಓಕೆ ಆಯ್ತು, ಇವಾಗ್ಲೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಸೊ ನಾನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಂತ ಮುಂಚೆ 3 months ಮುಂಚೆನೆ ನಾನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ತಗೋತಿದ್ದೆ. ನೀವು ಯಾರಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಬಿಫೋರ್ 3 months ಅಥವಾ 5 months ತಗೊಂಡ್ರು ಏನಾಗಲ್ಲ, ಫೋಲಿಕ್ ಆಸಿಡ್ ತಗೊಳ್ಳೋದನ್ನಂತೂ ಮರಿಬೇಡಿ. ಅದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಬಿ ಆಗಕ್ಕಿಂತ ಮುಂಚೆನೆ ಫೋಲಿಕ್ ಆಸಿಡ್ ನೆಸೆಸಿಟಿ ಇದೆ ಬಾಡಿಗೆ. ಸೊ ನೀವು ಕೂಡ ಫೋಲಿಕ್ ಆಸಿಡ್ ನ ತಗೊಳ್ಳೋದ್ ಮರಿಬೇಡಿ. ಸೊ ನಾವು January 26, 2023 ಅಲ್ಲಿ ನಾವು ಮದ್ವೆ ಆಗಿದ್ದು. 2024 ಮಾರ್ಚ್ಗೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆಗಿದ್ದ ದಿನ ನನ್ಗೆ ತುಂಬಾ ಖುಷಿಗಿಂತ ಅಳು ಬರ್ತಿತ್ತು. ಏನ್ ಮಾಡೋದು, ನಾನು ರೆಡಿ ಇದ್ದೀನಾ ಇಲ್ವಾ ಅಂತ. ಅದ್ ಪ್ಲಾನೆಡ್ ಪ್ರೆಗ್ನೆನ್ಸಿ ಆಗಿರ್ಬಹುದು, ಬಟ್ ಆದ್ರೂನು ನನ್ಗೊಂಥರ ಭಯ ಆಗ್ತಿತ್ತು, ಮಿಕ್ಸ್ಡ್ ಎಮೋಷನ್ ಆಗ್ತಿತ್ತು ತುಂಬಾ ಒಳಗಡೆ. ಏನ್ ಮಾಡೋದು, ನಾನ್ ರೆಡಿನಾ, ನಾನ್ ರೆಡಿ ಇಲ್ವಾ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತೆಲ್ಲ ತುಂಬಾ ಅಳ್ತಿದ್ದೆ ನಾನು. ಸ್ಟಾರ್ಟಿಂಗ್ 3 months ಅಂತೂ ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ವಾಮಿಟಿಂಗ್ ಆಗ್ತಿರುತ್ತೆ, ತಲೆ ಎಲ್ಲ ಸುತ್ತುತ್ತಾ ಇರುತ್ತೆ, ಒಂಥರ ಡ್ರೌಸಿನೆಸ್ ಆಗ್ತಾ ಇರುತ್ತೆ. ನಾವು ಏನ್ ಯಾವ್ದೇ ಕೆಲ್ಸ ಮಾಡ್ಬೇಕಂದ್ರುನು ಆಗ್ತಿರಲ್ಲ. ಆತರ ಎಲ್ಲ ನನ್ಗೆ ತುಂಬಾ ಆಗ್ತಿತ್ತು. ನಾನು ಎಷ್ಟೊಂದ್ ಜನದ ಹತ್ರ ಕೇಳ್ತಿದ್ದೆ, ಪ್ರೆಗ್ನೆನ್ಸಿಲಿ ವಾಮಿಟಿಂಗ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಏನು ಮಾಡಕ್ಕಾಗಲ್ಲ, ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಕ್ಕಾಗಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತಿದ್ರು. ಸೊ ನಾನು ಹಾಗೆ ಅನ್ಕೊಂಡಿದ್ದೆ, ಅಯ್ಯೋ ಏನು ಮಾಡಕ್ಕಾಗಲ್ಲ, ಏನು ಎಂಜಾಯ್ ಮಾಡಕ್ಕಾಗಲ್ಲ ಅನ್ಸುತ್ತೆ ಅಂತೆಲ್ಲ ತುಂಬಾ ಅನ್ಕೋತಿದ್ದೆ. ಬಟ್ 3 months ವರ್ಗೂ ಅಷ್ಟೇನೆ. ನಾನ್ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟಿಂಗ್ ಇಂದಾನೆ ನನ್ಗೆ ಯಾವ್ದೇ ತರ ವಾಮಿಟಿಂಗ್ ಅಥವಾ ತಲೆ ಸುತ್ತೋದು ಏನು ಆಗ್ತಾ ಇರ್ಲಿಲ್ಲ. ನಾನು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ದೆ ಪ್ರೆಗ್ನೆನ್ಸಿನ. ಏನ್ ಬೇಕ್ ಅದನ್ ತಿಂದೆ, ಎಲ್ಲಾದ್ರೂ ಹೋಗ್ಬೇಕಂತ ಅಂದ್ರೆ ಹೋಗ್ತಿದ್ದೆ. ನಾನ್ ಆಕ್ಟಿವ್ ಆಗೇ ಇದ್ದೆ ಎಲ್ಲಾ ಕಡೆ. ಸ್ಟಾರ್ಟಿಂಗ್ 3 months ಅಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅವಾಗೆಲ್ಲ ಏನ್ ಮಾಡ್ಬೇಕಂತಂದ್ರೆ, ಯಾವ್ದಾದ್ರು ಒಂದ್ ಕೆಲ್ಸದಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ನಾವು ಸುಮ್ನೆ ಇದ್ರೇನೆ ಅದು ಆಗ್ತಿಲ್ಲ, ಇದಾಗ್ತಿಲ್ಲ ಅಂತೆಲ್ಲ ತಲೆ ಕೆಡ್ಸ್ಕೊಳ್ಳೋದು. ನಾನು ಕೂಡ ತುಂಬಾ ಅಂದ್ರೆ ತುಂಬಾ ಹತ್ತಿದ್ದೀನಿ. ಪ್ರೆಗ್ನೆನ್ಸಿಲಿ ಎಂಜಾಯ್ ಮಾಡೋದ್ಕಿಂತ ಹೆಚ್ಚಾಗಿ ನಾನ್ ಹತ್ತಿರೋದು ಹೌದು. ತುಂಬಾ ಅಳ್ತಿದ್ದೆ ನಾನು, ಏನ್ ಮಾಡೋದು, ಏನು ಮಾಡಕ್ ಆಗ್ತಿಲ್ಲ ನನ್ಗೆ, ಏನು ಎಂಜಾಯ್ ಮಾಡಕ್ ಆಗ್ತಿಲ್ಲ, ಏನು ತಿನ್ನಕ್ಕೂ ಆಗ್ತಿಲ್ಲ ಅಂತ ತುಂಬಾ ಅಳ್ತಿದ್ದೆ. ಎಲ್ಲರೂ ಹೇಳ್ತಾರೆ 3 months ವರ್ಗುನು ಯಾರಿಗೂ ಶೇರ್ ಮಾಡ್ಬಾರ್ದು ಪ್ರೆಗ್ನೆನ್ಸಿನ ಅಂತ. ಬಟ್ ನಾನ್ ಆ ತರ
ಮಾಡಿಲ್ಲ. ಮಾರ್ಚ್ 4 ನನ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ನಾನ್ ಕನ್ಫರ್ಮ್ ಆಗಿದ್ ತಕ್ಷಣನೇ ಎಲ್ಲರಿಗೂ ಹೇಳ್ಬಿಟ್ಟೆ. ಆ ಖುಷಿಯಿಂದಾನೇ ಅರ್ಧ ಎಲ್ಲರಿಗೂ ಹೇಳ್ಬಿಟ್ಟೆ. ನನ್ಗಿನ್ನ 1 ವೀಕ್ ಟೈಮ್ ಇತ್ತು ಪೀರಿಯಡ್ಸ್ ಬರಕ್ಕೆ. ನಾನ್ ಮುಂಚೆನೆ ನಾನ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದಿದ್ ಕಾರಣದಿಂದ ಅಲ್ಲೇ ನಾನು ಪ್ರೆಗ್ನೆನ್ಸಿನ ಚೆಕ್ ಮಾಡ್ದೆ. ಮತ್ತೆ ಅಲ್ಲೇ ಸ್ಕ್ಯಾನ್ ಕೂಡ ಮಾಡಿಸ್ಕೊಂಡೆ. ಸೊ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆ ವಿಡಿಯೋ ಏನಾದ್ರು ಇದ್ರೆ ಸೈಡ್ ಅಲ್ಲಿ ಹಾಕ್ತೀನಿ ನೋಡಿ. ಫಸ್ಟ್ ಸ್ಕ್ಯಾನ್‌ದು ವಿಡಿಯೋ. 3 ಮಂತ್ಸ್ ಅಲ್ಲಿ ಎನ್-ಟಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಆ ಸ್ಕ್ಯಾನ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಏನಾದ್ರು ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ನೋಡ್ತಾರೆ ಡಾಕ್ಟರು. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಮ್ಗೆ ಹೆಲ್ದಿ ಬೇಬಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಅಂತಂದ್ರೇನೆ ಅದು 5 ಮಂತ್ಸ್. 3 ಮಂತ್ಸ್ ಆದ್ಮೇಲೆ ಆಫ್ಟರ್ ಫೋಲಿಕ್ ಆಸಿಡ್ ಜೊತೆಗೇನೆ ಕ್ಯಾಲ್ಸಿಯಂ ಮತ್ತೆ ಐರನ್ ಟ್ಯಾಬ್ಲೆಟ್‌ನ ತಗೊಳ್ಳೋದನ್ನ ಮಿಸ್ ಮಾಡ್ಬಾರ್ದು. ಯಾಕೆ ಅಂತಂದ್ರೆ ನಮ್ಗೆ ಬ್ಲಡ್ಡು ಏರುಪೇರು ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಬ್ಲಡ್ಡು ಬೇಬಿನೂ ತಗೋತಾ ಇರುತ್ತೆ. ಸೊ ಅದಕ್ಕೆ ಬ್ಲಡ್ ಎಲ್ಲ ಅದಕ್ ಹೋಗೋದ್ರಿಂದ ನಾವು ಹೆಲ್ದಿ ಡಯಟ್‌ನ ಮೇಂಟೈನ್ ಮಾಡ್ತಾ ಇರ್ಬೇಕು. ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಯಾವ್ದ್ರಿಂದ ಐರನ್, ಕ್ಯಾಲ್ಸಿಯಂ ಸಿಗುತ್ತೋ ಅದೆಲ್ಲ ತಗೋಬೇಕು. ಮತ್ತೆ ಮೊಳಕೆ ಕಟ್ಟಿರೋ ಕಾಳೆಲ್ಲ ತಗೋಬೇಕು. ನಾನು ಕೂಡ ತಗೋತಿದ್ದೆ, ತಿಂತಾ ಇದ್ದೆ. ಜಾಸ್ತಿ ನೀರ್ನ ಕುಡಿಬೇಕು ಪ್ರೆಗ್ನೆನ್ಸಿಲಿ. ಅದು ಅಮ್ನಿಯಾಟಿಕ್ ಫ್ಲೂಯಿಡ್‌ನ ಮೇಂಟೈನ್ ಮಾಡುತ್ತೆ. ನಾನು ಕೂಡ ಡೈಲಿ 30-40 ಮಿನಿಟ್ಸ್ ವಾಕ್ ಮಾಡ್ತಿದ್ದೆ. ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಟೈಮುನು. ವಾಕ್ ಮಾಡೋದ್ರಿಂದನೂ ತುಂಬಾ ನಾರ್ಮಲ್ ಡೆಲಿವರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸರ್ಸೈಸ್ ಕೂಡ ಮಾಡ್ಬೇಕು. ನಾನಂತೂ ಎಕ್ಸರ್ಸೈಸ್ ಯಾವ್ದು ಮಾಡ್ತಿರ್ಲಿಲ್ಲ. ಬಟ್ ನನ್ಗೆ ನಾರ್ಮಲ್ ಡೆಲಿವರಿನೇ ಆಗಿದ್ದು. ನಾನು ತುಂಬಾ ವಾಕ್ ಮಾಡ್ತಿದ್ದೆ. ಬಟ್ ಜಾಸ್ತಿ ನೀರು ಕೂಡ ಕುಡಿತಿದ್ದೆ. ನಾನು ಆಫ್ಟರ್ 3 ಮಂತ್ಸ್ ಅಂತೂ ಎಲ್ಲಾ ಕಡೆ ಸುತ್ತಾಡಿದೀನಿ. ಎಲ್ಲೆಲ್ಲಿ ಹೋಗ್ಬೇಕನ್ಸುತ್ತೆ ಅಲ್ಲೆಲ್ಲ ಹೋಗ್ತಿದ್ದೆ. ಎಲ್ಲರೂ ನಮ್ ಫ್ಯಾಮಿಲಿಲಿ ಬೈತಾ ಇದ್ರು, "ನೀನ್ ಪ್ರೆಗ್ನೆಂಟ್ ಆಗಿದ್ದೀಯಾ? ಯಾಕೆ ಎಲ್ಲಾ ಕಡೆ ತಿರ್ಗಾಡ್ತಾ ಇದ್ಯಾ?" ಅಂತ. ಬಟ್ ನಾನ್ ಆ ತರ ಸುಮ್ನೆ ಕೂತಿರ್ಲಿಲ್ಲ. ಎಲ್ಲಾ ಕಡೆನೂ ತಿರ್ಗಾಡ್ತಿದ್ದೆ. ನನ್ಗೆ ಮೈಂಡ್ ಫ್ರೆಶ್ ಆಗಿರ್ಬೇಕಂತ ಅನ್ಬಿಟ್ಟು ಎಲ್ಲಾ ಕಡೆ ಸುತ್ತಾಡೋದು ಎಲ್ಲಾ ಮಾಡ್ತಿದ್ದೆ. ಎಲ್ಲಾ ತರದ್ ಊಟನೂ ತಿಂತಾ ಇದ್ದೆ. ಅವಾಗೇನ್ ನನ್ಗೆ ಯಾವ್ದೇ ತರ ವಾಮಿಟಿಂಗ್ ಅಥವಾ ಏನಿಲ್ಲ. ಪಿಜ್ಜಾ, ಬರ್ಗರ್ ಅದು ಇದು ಎಲ್ಲಾ ತಿಂತಾ ಇದ್ದೆ. ಏನು ನನ್ಗೆ ರಿಸ್ಟ್ರಿಕ್ಷನ್ ಅನ್ನೋದೇ ಇಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ. ಮನೇಲೂ ಕೂಡ ಎಲ್ಲರಿಗೂ ಖುಷಿ ಆಗುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ? ಕೇಳ್ತೀನಿ ಅದೆಲ್ಲ ತಕೊಡ್ತಾ ಇದ್ರು. ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ಥರ್ಡ್ ಮಂತ್ ಇಂದ 5th ಮಂತ್ ವರ್ಗುನು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಅಂತಾರೆ. ಆ ಟೈಮಲ್ಲಿ ಎಲ್ಲಾ ಕಡೆನೂ ಸುತ್ತಾಡ್ಬಹುದು. ಥರ್ಡ್ ಟ್ರೈಮಿಸ್ಟರ್ ಅಂದ್ರೆ 5th ಮಂತ್ ಸಾರಿ 7th ಮಂತ್ ಆದ್ಮೇಲೆ ಎಲ್ಲೂ ಕೂಡ ತಿರ್ಗಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗ್ತಾ ಇರ್ತೀವಿ. ಬೇಬಿ ವೆಯ್ಟ್ ಮತ್ತೆ ನಮ್ ವೆಯ್ಟು. ಸೊ ಅದಕ್ಕೆ ಯಾವ್ದೇ ಟ್ರಾವೆಲಿಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನಾನಂತೂ ಟ್ರಾವೆಲಿಂಗ್ ಮಾಡ್ತಾನೆ ಇದ್ದೆ. ಎಲ್ಲಾ ಕಡೆ ಸುತ್ತಾಡೋದು. ಇನ್ನ 1 ವೀಕ್ ಇದೆ ಡೆಲಿವರಿ ಅನ್ಬೇಕಾದ್ರೂನು ಕೂಡ ನಾನ್ ಬೆಂಗ್ಳೂರಿಂದ ಊರಿಗ್ ಬಂದಿದ್ದೀನಿ. ಆ ತುಂಬಾ ಜರ್ನಿ ಎಲ್ಲ ಮಾಡ್ತಾ ಇದ್ದೆ ನಾನು. ಆಕ್ಚುಲಿ ಜರ್ನಿ ಮಾಡೋದ್ರಿಂದನೂ ಕೂಡ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ನೀವು ಕೂಡ ಏನಾದ್ರು ಟ್ರೈ ಮಾಡ್ತಿದ್ರೆ ನಾರ್ಮಲ್ ಡೆಲಿವರಿಗ್ ಟ್ರೈ ಮಾಡ್ತಿದ್ರೆ ನೀವು ಕೂಡ ಜಾಸ್ತಿ ಜರ್ನಿ ಮಾಡಿ ಅವಾಗ ಹೆಲ್ಪ್ ಆಗುತ್ತೆ ನಿಮ್ಗೂನು. ಪ್ರೆಗ್ನೆನ್ಸಿಯಲ್ಲಿ ಏನಂತ ಅಂದ್ರೆ ವೆಯ್ಟ್ ಗೇನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಆಗ್ತಾರೆ. ನಾನ್ ಇದ್ದಿದ್ದು 48 ಇದ್ದೆ. ನನ್ನ ಪ್ರೆಗ್ನೆನ್ಸಿ ಮುಗಿಯೋಷ್ಟ್ರಲ್ಲಿ 74 ಇದ್ದೆ. ಫಸ್ಟ್ ಫೋಟೋ ಮತ್ತೆ ಲಾಸ್ಟ್ ಫೋಟೋ ಎರಡೂನು ಹಾಕ್ತೀನಿ ನೋಡಿ ಡಿಸ್ಪ್ಲೇಲಿ. ನಾನು ನನ್ ಪ್ರೆಗ್ನೆನ್ಸಿಲಿ ಎಳ್ನೀರ್ನ ಜಾಸ್ತಿ ಕುಡಿತಿದ್ದೆ. ಜಾಸ್ತಿ ನಾವು ಊರಿಂದ ಬೆಂಗ್ಳೂರ್ಗ್ ತಗೊಬಂದ್ ಕುಡಿತಿದ್ವಿ. ಯಾಕೆ ಅಂತಂದ್ರೆ ಅವಾಗ ಒಂದ್ ಎಳ್ನೀರ್ಗೆ ₹50 ಎಲ್ಲ ಕಾಸ್ಟ್ ಮಾಡ್ತಿದ್ರು. ಸೊ ಅದಕ್ಕೆ ಊರಿಂದಾನೇ ತಗೊಂಡೋಗಿ ಅಲ್ಲಿ ಕುಡಿತಾ ಇದ್ದೆ. ಡೈಲಿ ಅದು ಅಮ್ನಿಯೋಟಿಕ್ ಫ್ಲೂಯಿಡ್‌ನ ಬ್ಯಾಲೆನ್ಸಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಾ ಪ್ರೆಗ್ನೆಂಟ್ ವುಮೆನ್ಸ್‌ಗೂನು ಒಂದ್ ಆಸೆ ಇರುತ್ತೆ. ಏನಂತಂದ್ರೆ ನಮ್ದು ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಆದ್ರೆ ಸಾಕು, ನಮ್ಗೆ ಹೆಲ್ದಿ ಬೇಬಿ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ. ಸೊ ಅದ್ರಲ್ಲಿ ನಾನು ಒಬ್ಳು. ನನ್ಗೂ ಹೆಲ್ದಿ ಪ್ರೆಗ್ನೆನ್ಸಿ ಆಗಿರ್ಬೇಕು ಅಂತ ತುಂಬಾ ಅನ್ಕೋತಿದ್ದೆ. ಸೊ ಹಾಗೇನೆ ನನ್ಗೊಂದ್ ಹೆಲ್ದಿ ಬೇಬಿನೇ ಸಿಕ್ತು. ನನ್ಗೆ ಡೆಲಿವರಿ ಡೇಟ್ ಡಿಸೆಂಬರ್ 4th ಮತ್ತೆ ಡಿಸೆಂಬರ್ 9th ಅಂತ ಕೊಟ್ಟಿದ್ರು. ನನ್ಗೆ ನವೆಂಬರ್ 30th ಡೆಲಿವರಿ ಆಯ್ತು. ನನ್ನ ಡೆಲಿವರಿ ಟೈಮ್ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂತ ನನ್ಗ್ ಅನ್ಸ್ತು. ಯಾಕೆ ಅಂತಂದ್ರೆ ನಾನ್ 1 ವೀಕ್ ಮುಂಚೆಯಿಂದಾನೇ ನೋವನ್ನ ಅನುಭವಿಸ್ತಿದ್ದೆ. ಪೇನ್ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇತ್ತು. ನಾನು ಮಲ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ತಿನ್ನಕ್ ಆಗ್ತಿರ್ಲಿಲ್ಲ. 1 ವೀಕ್ ಮುಂಚೆನೆ ಹೋಗಿ ನಾನು ಡಾಕ್ಟರ್‌ನ ಮೀಟ್ ಮಾಡ್ಕೊಂಡ್ ಬಂದೆ. ಆದ್ರೆ ಇದು ಡೆಲಿವರಿ ಪೇನ್ ಏನ್ ಅಲ್ಲ ಅಂತ ಚೆಕ್ ಮಾಡಿ ಹೇಳಿದ್ರು. ಸೊ ಟ್ಯಾಬ್ಲೆಟ್ ಕೊಟ್ಟಿದ್ರು. ಪೇನ್ ಏನಾದ್ರು ಕಮ್ಮಿ ಆಗಿಲ್ಲ ಅಂತ ಅಂದ್ರೆ ಬನ್ನಿ ಅಂತ ಹೇಳಿದ್ರು. 1 ವೀಕ್ ಕೂಡ ನಾನು ನೋವನ್ನ ಅನುಭವಿಸಿದೀನಿ. ಆವಾಗ್ಲೂ ಕೂಡ ಅದು ಡೆಲಿವರಿ ಪೇನ್ ಅಲ್ಲ ಅಂತ ಹೇಳಿದ್ರು. ನನ್ಗೆ ಆಗ್ತಾನೆ ಇರ್ಲಿಲ್ಲ. ಏನ್ ಇಷ್ಟೊಂದ್ ಕಷ್ಟನಾ? ಇವಾಗ ನಾವು ಫಸ್ಟ್ ಮಂತ್ ಇಂದ 9 ಮಂತ್ಸ್ ವರ್ಗೂನು ಬಂದಿರೋದ್ ಒಂದು. ಆ ಡೆಲಿವರಿ ಟೈಮ್ ಇದೆಯಲ್ಲ, ಆ ಪೀರಿಯಡ್ ಆ ಟೈಮ್ ವರ್ಗೂನು ನೋವು ತಿನ್ನೋದೇ ಬೇರೆ.
ಅದು ನನ್ಗೆ ತುಂಬಾ ಕಷ್ಟ ಆಗಿದ್ದು. ಸೊ ನಾವು 28 ಹೋಗಿ ಒಂದ್ಸಲಿ ತೋರ್ಸ್ಕೊಂಡ್ ಬಂದ್ವಿ ಹಾಸ್ಪಿಟಲ್‌ಗೆ. ಅದು ಡೆಲಿವರಿ ಪೇನ್ ಏನಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕಳ್ಸ್‌ಬಿಟ್ರು ವಾಪಸ್ಸು. 29th ನನ್ಗೆ ತುಂಬಾ ಅಂದ್ರೆ ತುಂಬಾ ಪೇನ್ ಬರ್ತಿತ್ತು ಮನೇಲಿ. ಸೊ ಹೋಗಿ ಅಡ್ಮಿಟ್ ಆಗಿದ್ವಿ. ಅಡ್ಮಿಟ್ ಆದ್ರೂನು ಅಲ್ಲಿ ಹೋಗಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಇಲ್ಲಿ ಮನೇಲಿ ಬರ್ತಿರೋ ಅಷ್ಟು ಪೇನು ಕೂಡ ಅಲ್ಲಿ ಹೋದ್ಮೇಲೆ ಬರ್ತಾನೆ ಇರ್ಲಿಲ್ಲ. ನಾನ್ ತುಂಬಾ ಪೇನ್ ಇದೆ ಅಂತ ಅಳೋದಕ್ಕಿಂತ ಹೆಚ್ಚಾಗಿ ಪೇನ್ ಇಲ್ಲ ಅಂತ ಹತ್ತಿರೋದೇ ಜಾಸ್ತಿ. ಅಲ್ಲಿ ಹೋದ್ಮೇಲೆ ಯಾವ್ದೇ ತರ ಪೇನೇ ಬರ್ತಿರ್ಲಿಲ್ಲ. ಮನೇಲಿ ಬರ್ತಿರೋ ಅಷ್ಟು ಕೂಡ ಪೇನ್ ಬರ್ತಿರ್ಲಿಲ್ಲ. ಸೊ ನಾನು ಪೇನ್ ಬರ್ತಿಲ್ವಲ್ಲ ಏನ್ ಮಾಡೋದು ಅಂತಾನೆ ಅದೇ ಅರ್ಧ ನನ್ ತಲೆಲಿತ್ತು. ಏನ್ ಮಾಡೋದು ಬರ್ತಾನೆ ಇಲ್ಲ ಪೇನ್ ಜಾಸ್ತಿ ಬರ್ತಿಲ್ಲ ಅಂತ. ಸೊ 29th ಒಂದ್ ಇಂಜೆಕ್ಷನ್ ಕೊಟ್ರು. ಸೊ ಅದ್ ಕೊಟ್ಟಾದ್ಮೇಲೂ ಸ್ವಲ್ಪ ಮೈಲ್ಡ್ ಆಗಿ ಬರೋದು ಹೋಗೋದು ಬರೋದು ಹೋಗೋದು ಆ ತರ ಮಾಡ್ತಿತ್ತು. ಅವತ್ತಿನ್ ನೈಟ್ 9:00ಗೆ ಇನ್ನೊಂದ್ ಇಂಜೆಕ್ಷನ್ ಕೊಟ್ರು. ಸೊ ನನ್ಗೆ 10:00ಗೆ ವಾಟರ್ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆಗಿದ್ 1 ಅವರ್‌ಗೆ ಶಿಫ್ಟ್ ಮಾಡಿದ್ರು ನನ್ಗೆ ಓಟಿ ರೂಮ್‌ಗೆ. ಅವಾಗ ಯಾ ಏನಂದ್ರೆ ಎಲ್ಲಾ ಗರ್ಲ್ಸ್ ಲೈಫಲ್ಲೂ ಯಾಕಾದ್ರೂ ಗರ್ಲ್ ಆಗಿ ಹುಟ್ಟಿದೀವಿ ಅಂತ ಅವಾಗ್ಲೇ ಅನ್ಸೋದು. ಆ ಟೈಮ್ ಅಷ್ಟೇ. ಆ ಆ ಒಂದ್ ಪೀರಿಯಡ್ ಅಲ್ಲೇ ಹಾಗನ್ಸ್ಬಿಡೋದು. ಯಾಕಾದ್ರೂ ಹುಟ್ಟಿದೀವಿ ನಾವು. ನಾವ್ ಬೇಡ ನಮ್ಗೆ ಯಾವ ಪಾಪುನು ಬೇಡ, ಏನು ಬೇಡ ಅಂತ ಆ ಟೈಮಲ್ಲಿ ಅನ್ಸೋದು. ನನಗೂ ಕೂಡ ಅದೇ ತರ. ಯಾವ್ದೇ ಪ್ರೆಗ್ನೆನ್ಸಿಲಿ ಫುಲ್ಲು ನಮ್ಗೊಂದ್ ಪಾಪು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆ ಡೆಲಿವರಿ ಟೈಮಲ್ಲಿ ಮಾತ್ರ ನಮ್ಗೆ ಯಾಕಾದ್ರೂ ಬೇಕು ಅಂತ ಅನ್ಸ್ಬಿಡುತ್ತೆ. ಆ ತರ ನನ್ಗೂ ಕೂಡ ಅನ್ಸ್ತು. ನಾನ್ ಅವಾಗ ಯಾಕಾದ್ರೂ ಗರ್ಲ್ ಲೈಫ್ ಇಷ್ಟೊಂದು ಕಷ್ಟ ಇರುತ್ತೆ. ನನ್ಗ್ ಗರ್ಲ್ ಬೇಬಿ ಆಗಿಲ್ದೇ ಇದ್ರು ಪರವಾಗಿಲ್ಲ ಅಂತ ಅವಾಗ್ ನನ್ಗ್ ಅನ್ಸಿದ್ದು. ಯಾಕೆ ನಾವು ಇಷ್ಟು ಕಷ್ಟ ಪಡೋದು? ನಮ್ ಮಕ್ಳುನು ಕೂಡ ಕಷ್ಟ ಪಡ್ತಾರಲ್ಲ ಅಂತ ನನ್ಗ್ ಅವಾಗ್ ಅನ್ಸ್ತು. ನಾನ್ ಫಸ್ಟ್ ಇಂದಾನು ಡೆಲಿವರಿ ಫುಲ್ಲು ನನ್ಗೆ ಗರ್ಲ್ ಬೇಬಿ ಬೇಕು, ಗರ್ಲ್ ಬೇಬಿ ಇಷ್ಟ ಅಂತ ಅಂತಿದ್ದೆ. ಆ ಟೈಮಲ್ಲಿ ಮಾತ್ರ ನನ್ಗೆ ಯಾಕಾದ್ರೂ ಬೇಕು, ಬೇಡ ನಾನ್ ಕಷ್ಟ ಪಡೋದೇ ಸಾಕು, ನನ್ ಮಗು ಕೂಡ ಕಷ್ಟ ಪಡೋದ್ ಬೇಡ ಅಂತ ಅವಾಗ್ ಅನ್ಸ್ಬಿಟ್ಟಿತ್ತು ನನಗೆ. ಸೊ ನನ್ನ 10:00ಗೆ ಶಿಫ್ಟ್ ಆಯ್ತು ಒಳಗಡೆ. 10:00 ಇಂದ 2:00 ವರ್ಗುನು ತುಂಬಾ ಅಂದ್ರೆ ತುಂಬಾ ಪೇನ್‌ನ ತಡ್ಕೊಂಡಿದೀನಿ. ತಡ್ಕೊಳಕ್ ಆಗಲ್ಲ ಆಕ್ಚುಲಿ. ಏನ್ ಸಿಕ್ಕುದ್ರುನು ಕೆಚ್ಕೊಬಿಡೋಷ್ಟು ಕೋಪ ಅದೆಲ್ಲ ಬರ್ತಾ ಇರತ್ತೆ ಅಲ್ಲಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಏನ್ ಮಾಡ್ತಿದೀವಿ ಅಂತಾನೂ ಗೊತ್ತಾಗಲ್ಲ. ನಾನಂತೂ ಡಾಕ್ಟರ್ಸ್‌ಗೆ ಬೈದ್ಬಿಟ್ಟಿದೀನಿ. ನೀವು ಜೀವ ಉಳ್ಸಕ್ಕಂತೂ ಇಲ್ಲ, ಜೀವ ತೆಗ್ಯಕ್ಕೆ ಅಂತಾನೆ ಇದ್ದೀರಾ ಅಂತೆಲ್ಲ ಎಷ್ಟೊಂದ್ ಕಿರ್ಚಾಡ್ಬಿಟ್ಟಿದೀನಿ. ಅವಾಗ ಆತರ ಅನ್ಸತ್ತೆ. ಸೊ ಪಾಪು 152ಗೆ ಹುಟ್ಟಿದ್ದು ಬಾಯ್ ಬೇಬಿ. ನಾವು ಇಷ್ಟು ದಿನ ಪೇನ್ ತಿಂದಿರೋದು ಆ ಒಂದ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮರ್ತೋಗ್ಬಿಡುತ್ತೆ ಆ ಪಾಪುನ ನೋಡಿದ ತಕ್ಷಣ. ಅದೇ ಅನ್ಸುತ್ತೆ ಮದರ್‌ಹುಡ್ ಅಂತ ಅಂದ್ರೇನೆ ಅದು. ಆ ಕನೆಕ್ಷನ್ ಅನ್ನೋದು ಆ ಒಂದ್ ಸೆಕೆಂಡ್ ಅಲ್ಲೇ ನಾನ್ ಎಷ್ಟೋ ನೋವು ತಿನ್ಕೊಂಡ್ ಬಂದಿದ್ರುನು ಅದ್ ಗೊತ್ತಾಗ್ಲಿಲ್ಲ ನನ್ಗೆ ಪಾಪು ನೋಡಿದ ತಕ್ಷಣ. ತುಂಬಾ ಅಂದ್ರೆ ತುಂಬಾ ಕರ್ಗೋದಾಗ ಆಗ್ಬಿಡ್ತು. ಅಯ್ಯೋ ಇಷ್ಟೇನಾ ಬಿಡಿ ಹೋಗ್ಲಿ ಅಂತ ಅಲ್ಲಿಂದನೇ ನಮ್ ಸ್ಯಾಕ್ರಿಫೈಸ್ ಅನ್ನೋದು ತುಂಬಾ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಸೊ ನನ್ ಪಾಪನ್ ನೋಡಿ ನಂಗ್ ತುಂಬಾ ಖುಷಿ ಆಯ್ತು. ಅವಾಗ ಗರ್ಲ್ ಬೇಬಿ, ಬಾಯ್ ಬೇಬಿ ಅನ್ನೋದ್ ಏನು ಡಿಫ್ರೆನ್ಸೇ ಅನ್ಸಲ್ಲ. ಯಾವ್ದಾದ್ರೂನು ಓಕೆ ಅನ್ನೋ ತರ ಆಗ್ಬಿಡುತ್ತೆ. ನನ್ ಪಾಪು ನೋಡಿ ಅದೇ ತರ ಅನ್ಸಿದ್ದು. ಬಿಡು ನನ್ಗೆ ಹೆಲ್ದಿ ಪಾಪು ಹುಟ್ತು ಅಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ 2 ಅವರ್ಸ್‌ಗೆ ನನ್ನ ವಾರ್ಡ್‌ಗೆ ಶಿಫ್ಟ್ ಮಾಡಿದ್ರು. ನಾನು ಕೂಡ ಹೆಲ್ದಿ ಆಗಿದ್ದೆ. ನನ್ ಪಾಪು ಕೂಡ ಹೆಲ್ದಿ ಆಗಿತ್ತು. ಇದಿಷ್ಟು ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಅಥವಾ ವರ್ಡ್ಸ್‌ನ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು. ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟ್ ಈಸಿ ಅಂತೂ ಅಲ್ಲ. ಸೊ ನಾನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಅನನ್ಯ ಗೌಡ ಯೂಟ್ಯೂಬ್ ಚಾನಲ್.